ಕಾಂಗ್ರೆಸ್ ಶಾಸಕರೇನು ಹುಣಸೆ ಬೀಜಾನ ಸೇಲ್ ಆಗ್ಲಿಕ್ಕೆ ಸಾಧ್ಯದ ಸನ್ನಿವೇಶದಲ್ಲಿ ಆಪರೇಷನ್ ಕಮಲ ಸಾಧ್ಯ. ಕಾಂಗ್ರೆಸ್ ಶಾಸಕರೇನು ಹುಣಸೆ ಬೀಜಾನ ಸೇಲ್ ಆಗ್ಲಿಕ್ಕೆ ಸಾಧ್ಯದ ಸನ್ನಿವೇಶದಲ್ಲಿ ಆಪರೇಷನ್ ಕಮಲ ಅಸಾಧ್ಯ. ಸರ್ಕಾರವನ್ನ ಪತನ ಮಾಡಬೇಕು ಅಂತಂದ್ರೆ 85 ಶಾಸಕರು ಅಗತ್ಯ. ಆದ್ರೆ ಅಂತಹ ದುಸ್ಸಾಹಸವನ್ನ ಮಾಡಲು ಬಿಜೆಪಿಗಾಗೋದಿಲ್ಲ. ಆದ್ರೂ ಕೂಡ ಬಿಜೆಪಿ ಆಪರೇಷನ್ ಕಮಲಕ್ಕೆ ಯತ್ನಿಸುತ್ತಿರಬಹುದು. ಆದ್ರೆ ಇದು ಫಲಪ್ರದ ಆಗೋದಿಲ್ಲ. ನಮ್ಮ ಸರ್ಕಾರ ಸೇಫ್ ಆಗಿದೆ. ಆಪರೇಷನ್ ಕಮಲದ ಸುದ್ದಿಗೆ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಪಕ್ಷದ 15 ಶಾಸಕರು ನಮ್ಮ ಸಂಪರ್ಕದಲ್ಲಿ. ಹೊಸ ಬಾಂಬ್ ಸಿಡಿಸಿರುವಂತಹ ಸಚಿವ ಎಂಬಿ ಪಾಟೀಲ್ ಆಪರೇಷನ್ ಕಮಲ ಏನಾದ್ರೂ ಆಗುತ್ತಾ ಅನ್ನುವಂತಹ ಪ್ರಶ್ನೆ, ಅಂತಂದ್ರೆ ಆಪರೇಷನ್ ಕಮಲ ಏನಾದ್ರೂ ಆಗ್ಲಿಕ್ಕೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇತ್ತು. ಅದಕ್ಕೆ ಎಲ್ಲದಕ್ಕೂ ಕೂಡ ತೆರೆಯನ್ನ ಎಳೆದಿದ್ದಾರೆ ಎಂಬಿ ಪಾಟೀಲ್. ಕಾಂಗ್ರೆಸ್ನ ಶಾಸಕರೇನು ಹುಣಸೆ ಬೀಜಾನ ಸೇಲ್ ಆಗಲಿಕ್ಕೆ ಅಂತ ಹೇಳಿ ಎಂಬಿ ಪಾಟೀಲ್ ರವರು ಕೇಳಿದ್ದಾರೆ. ಅಂತಂದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಳಜಗಳ, ಕಿತ್ತಾಟ, ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬಣಬಡಿದಾಟ, ಬೀದಿ ರಂಪಾಟಗಳನ್ನೆಲ್ಲವನ್ನೂ ಕೂಡ ಲೆಕ್ಕಕ್ಕಿಟ್ಕೊಂಡು ಸಾಕಷ್ಟು ಜನ ಹೇಳ್ತಾ ಇದ್ರು ಆಪರೇಷನ್ ಕಮಲ ಆದ್ರೂ ಆಗಬಹುದು ಅಂತ. ಅದಕ್ಕೆಲ್ಲದಕ್ಕೂ ಕೂಡ ಎಂಬಿ ಪಾಟೀಲ್ ರವರು ಈಗ ತೆರೆಯನ್ನ ಎಳೆದಿರುವಂತದ್ದು. ಆತರ ದುಸ್ಸಾಹಸವನ್ನ ಬಿಜೆಪಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಪತನ ಆಗ್ಬೇಕು ಅಂತಂದ್ರೆ 85 ಶಾಸಕರ ಅಗತ್ಯವಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಯತ್ನಿಸಬಹುದು. ಆದ್ರೆ ಅದು ಫಲಪ್ರದವಾಗುವುದಿಲ್ಲ. ನಮ್ಮ ಸರ್ಕಾರ ಸೇಫ್ ಆಗಿದೆ. ಆಪರೇಷನ್ ಕಮಲದ ಸುದ್ದಿ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ರವರು ಹೇಳಿದ್ದಾರೆ. ಇನ್ನೊಂದು ಬಿಜೆಪಿ ಜೆಡಿಎಸ್ 15 ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ನಾವೇ ಆಪರೇಷನ್ ಕಾಂಗ್ರೆಸ್ ಮಾಡ್ತೀವಿ ಹೊರತು ಆಪರೇಷನ್ ಕಮಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ, ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳುವ ಮೂಲಕ ಒಂದು ದೊಡ್ಡ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸಚಿವರಾಗಿರುವಂತಹ ಎಂಬಿ ಪಾಟೀಲ್. ಕಾಂಗ್ರೆಸ್ನ ಶಾಸಕರು ಹುಣಸೆ ಬೀಜ ಅಲ್ಲ. ಕಾಂಗ್ರೆಸ್ನಲ್ಲಿ ಅದೇನೇನು ನಡೀತಾ ಇರಬಹುದು, ಕುರ್ಚಿ ಜಗಳ, ಕಚ್ಚಾಟ, ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವೇರ್ತಾ ಇರಬಹುದು. ಆದರೆ ಆಪರೇಷನ್ ಕಮಲ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಎನ್ನುವಂತಹ ವಿಚಾರವನ್ನ ಎಂಬಿ ಪಾಟೀಲ್ ಹೇಳಿದ್ದಾರೆ. ಎಸ್, ಏನಂದ್ರು ನೋಡ್ಕೊಂಡು ಬರೋಣ ಬನ್ನಿ. ಈಗ ಆಪರೇಷನ್ ಕಮಲ ಅಂತ ಶುರು ಮಾಡಿದಾರಂತೆ. ವಿಜಯಾನಂದ ಕಾಶ್ಯಪ್ನವರು ಒಂದು ಮಾತು ಹೇಳಿದ್ದಾರೆ ಸರ್. ಎಲ್ಲಾ ಪಟ್ಟಿ ಮಾಡಿದ್ದಾರೆ, 55 ಜನ ಪಟ್ಟಿ ಮಾಡಿ ಏಜೆಂಟ್ಗಳನ್ನ ಕಳಿಸ್ತಾ ಇದ್ದಾರೆ ಶಾಸಕರ ಮನೆಗಳಿಗೆ ಅಂತ. ನೋಡಿ, ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ ಹುಣಸೆ ಬೀಜ, ಹುಣಸಿಕಪ್ಪ ಅಂತ ಏನಂತೀವಿ ನಾವು. ನಮ್ಮಲ್ಲಿ ಭಾಷೆ ಹುಣಸಿಕಪ್ಪ ತಗೊಂಡಿದಾರ. ಎಷ್ಟಿದೆ? 130, ಈಗ 140 ಆಗ್ತೀವಿ. ಏನೋ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರು, 2/3 ಎಷ್ಟು ರೀ? 85. ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಶಾಸಕರು, ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಕಪ್ಪ ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ, ಸಲ ಒಂದು 15 ಜನ ಇತ್ತು. ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ನೋಡಿ, ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ದೇ ಇರ್ತದೆ. ಇಲ್ಲ, ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳ್ಬಿಡಿ ನೀವು. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಅದು ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು. ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಅಲ್ಲ ಸರ್, ಇಷ್ಟೇ. ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ,
ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು JDS ನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 10-15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥವ್ರಿಗೆ ಆಪರೇಷನ್ ಕಮಲ ಮಾತಾಡ್ತಾ ಇದ್ದಾರೆ. ಈಗ ಆಪರೇಷನ್ ಕಮಲ ಅಂತ ಶುರು ಮಾಡಿದಾರಂತೆ ವಿಜಯನಗರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.